ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣ್ಣನ್ನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ ದಿನಾಂಕಕ್ಕೆ ಬರುತ್ತದೆ, ಯಾವಾಗ ಬರುತ್ತದೆ ಅದರ ಬಗ್ಗೆನೂ ಇವಾಗ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಪ್ರೆಸ್ ಮೀಟಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯದು 18ನೇ ಕಂತಿನ ಹಣ ಬಂದಿಲ್ಲ ಅಂತ. ಅದರ ಬಗ್ಗೆನೂ ಕೂಡ ಇಲ್ಲಿ ತಿಳಿಸ್ಕೊಡುತ್ತೇನೆ. ಮತ್ತು ನಿಮಗೆ ಇದೇ ತಿಂಗಳಲ್ಲಿ 4,000 ರೂಪಾಯಿ ಬಂದೇ ಬರುತ್ತೆ. ಈ ರೀತಿ ಆಗುತ್ತೆ ಯಾಕೆಂದರೆ 18ನೇ ಕಂತಿನ ಹಣನ ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಈಗಾಗಲೇ 70% ಜನ 18ನೇ ಕಂತಿನ ಹಣ ರಿಸೀವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಇವಾಗ 19ನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬರುತ್ತದೆ. ಮತ್ತು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ನಮಗೆ ಜನವರಿ ತಿಂಗಳ ಹಣ ಹಿಂದೆ ಏನು ಬರಬೇಕಾಗಿತ್ತಲ್ಲ ಆ ಒಂದು ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇಲ್ಲಿ ನಮ್ಮ ಖಾತೆಗಳಿಗೆ ಇನ್ನೂ ಹಣ ಬಂದಿಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಹೇಳ್ತಾ ಇರೋದು ಇವಾಗ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಕೇಳೋ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿಬಿಟ್ಟಿದ್ದಾರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣ ಏನಿದೆಯಲ್ಲ ಇದು ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಫೆಬ್ರವರಿ ತಿಂಗಳಿನ ಹಣ ಬಂದುಬಿಟ್ಟು ಅವರ ಮಾರ್ಚ್ನಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಮಾಡಬೇಕಾಗಿತ್ತು. ಆದರೆ ಇವರಿಗೆ ಮಾರ್ಚ್ ತಿಂಗಳಲ್ಲಿ ಜಮೆ ಮಾಡೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಏಪ್ರಿಲ್ನಲ್ಲಿ ಜಮಾ ಮಾಡ್ತಾ ಇದ್ದಾರೆ. ಅದು ಯಾವಾಗ ಬರುತ್ತೆ, ಎಷ್ಟು ಗಂಟೆಗೆ ಹಾಕ್ತಾರೆ ಮತ್ತು ಯಾವ ಒಂದು ದಿನಕ್ಕೆ ಹಾಕ್ತಾರೆ ಇದರ ಬಗ್ಗೆ ಎಕ್ಸಾಕ್ಟ್ ಡೇಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಇದೆ. ಎಲ್ಲದರ ಬಗ್ಗೆನೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಗಮನವಿಟ್ಟು ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ. ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯದು 18ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗಾಗಲೇ 60% 70% ಜನರಿಗೆ 18ನೇ ಕಂತಿನ ಹಣ ಬಂದು ಜಮಾ ಆಗಿದೆ. ಇವಾಗ ನಿಮಗೆ ಏನಾದರೂ 18ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸ್ವಲ್ಪ ದಿನದಲ್ಲಿ ಬರುತ್ತೆ. ಅಂದರೆ ಈ ಒಂದು ವಾರದಲ್ಲಿ ನೀವು ರಿಸೀವನ್ನು ಮಾಡ್ಕೊಳ್ತೀರಾ. ಆದ್ದರಿಂದ ವರಿ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ. ಮತ್ತು ನಿಮಗೆ ಏನಾದರೂ 17ನೇ ಕಂತಿನ ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಇವಾಗ 18 ಕಂತಿನ ಹಣ ಬರಬೇಕಾಗಿತ್ತಲ್ಲ ಅದರ ಜೊತೆಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಅದರಿಂದ ನೀವು ಅದರ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಏನಕ್ಕೆ ಈ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳುವುದಾದರೆ ಸ್ನೇಹಿತರೆ, ಯಾಕೆಂದರೆ ಮಾರ್ಚ್ 31ನೇ ತಾರೀಕು ಬಂದುಬಿಟ್ಟು ಫೈನಾನ್ಸಿಯಲ್ ಇಯರ್ ಎಂಡ್ ಆಗಿರುತ್ತೆ. ಇಲ್ಲಿ ರಾಜ್ಯ ಸರ್ಕಾರದವರು ಏನು ಮಾಡಬೇಕಾಗಿರ್ತದೆ ಅಂದರೆ ಪ್ರತಿಯೊಂದು ಇಲಾಖೆಗೂ ಈ ವರ್ಷ ಏನು ಹಣ ಹೋಗಬೇಕು ಆ ಒಂದು ಹಣನೂ ಎಲ್ಲನೂ ಮಾರ್ಚ್ 31ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಇಲಾಖೆಗೂ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಿಂದ ಇವಾಗ ಏಪ್ರಿಲ್ 1ನೇ ತಾರೀಕಿನಿಂದ ಹೊಸ ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಮಾರ್ಚ್ 31ನೇ ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಆಗ್ತಿದೆ. ಮತ್ತು 19ನೇ ಕಂತಿನ ನಿಮಗೆ ಬೇಗ ಬರ್ತಿದೆ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣ ಏನಿದೆಯಲ್ಲ ಈಗಾಗಲೇ ನಮ್ಮ ಖಾತೆಗೆ ಬಂದಿದೆ. ಇಲ್ಲಿ ನಮ್ಮ ಖಾತೆಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಖಾತೆಗೆ ಬಂದಿದೆ. ಈ ಒಂದು ಹಣನ ನಾವು ಏನು ಮಾಡ್ತಿದ್ದೀವಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯದು 18ನೇ ಕಂತು ಏನಿದೆಯಲ್ಲ ಪೆಂಡಿಂಗ್ ಅಮೌಂಟ್ ಸ್ವಲ್ಪ ಜನಕ್ಕೆ ಇನ್ನೂ ಹೋಗಿಲ್ಲ. ಎಲ್ಲ ಕೂಡ ಕ್ಲಿಯರ್ ಆದಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯದು 19ನೇ ಕಂತಿನ ಹಣನ ಏಪ್ರಿಲ್ 2ನೇ ವಾರದಲ್ಲಿ ಅಂದರೆ ಎಲ್ಲರ ಒಂದು ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗುತ್ತೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಅನ್ನಭಾಗ್ಯ ಯೋಜನೆ ಹಣ ಯಾಕೆ ಬಂದಿಲ್ಲ ಅಂತ ನೀವು ಯಾರಾದರೂ ಕಮೆಂಟ್ ಹಾಕಿದ್ರಿ. ನಿಮ್ಮ ಖಾತೆಗೆ ಹಣ ಬರುತ್ತದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಫೆಬ್ರವರಿ ತಿಂಗಳಿಂದ ಅಕ್ಕಿನ ಕೊಡ್ತಾ ಇರೋದು. ಇಲ್ಲಿ ಜನವರಿ ಡಿಸೆಂಬರ್ ತಿಂಗಳದು ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ಕಳೆದ 1-2 ದಿನದಿಂದ ಹಣ ಜಮಾ ಮಾಡ್ತಾ ಇದ್ದಾರೆ. ಒಂದ್ಸರಿ ಚೆಕ್